ಹಲೋ ಫ್ರೆಂಡ್ಸ್, ಇವತ್ತು ನಮ್ಮ ಕಿಚನ್ ಚಾನಲಲ್ಲಿ ನಾವು ಕಡಲೆಕಾಳು ಪಲಾವ್ ಯಾವ ರೀತಿ ಮಾಡ್ಬೋದು ಅಂತ ನೋಡೋಣ. ಇಲ್ಲಿ ನಾನು ಒಂದು ಸಣ್ಣ ಬೌಲಲ್ಲಿ ಕಡಲೆಕಾಳು ತಗೊಂಡು ಅದನ್ನೊಂದು 2 ತಾಸು ನೀರಲ್ಲಿ ಚೆನ್ನಾಗಿ ನೆನೆಸಿ ಈಗ ಒಂದು ಕುಕ್ಕರಿಗೆ ಸ್ವಲ್ಪ ಉಪ್ಪು ಹಾಕಿ ಒಂದು 4 ಸಿಟಿ ಇದನ್ನು ಕೂಗಿಸ್ಕೊತೇನೆ. ಫ್ರೆಂಡ್ಸ್ ಯಾರಾದರೂ ನಮ್ಮ ಕಿಚನ್ ಚಾನಲನ್ನು ಹೊಸದಾಗಿ ನೋಡಿದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ ಆಲ್ ಸೆಟ್ ಮಾಡಿದರೆ ನಾನು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬಂದುಬಿಡುತ್ತೆ ಫ್ರೆಂಡ್ಸ್. ಈಗ ಇದಕ್ಕೆ ಬೇಕಾಗಿರುವಂಥ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಒಂದು ಸಣ್ಣ ಪೀಸಷ್ಟು ಶುಂಠಿ, 1 ಗೆಡ್ಡೆ ಬೆಳ್ಳುಳ್ಳಿ, ಒಂದು 4 ಹಸಿಮೆಣಸಿನ್ಕಾಯಿ ಮತ್ತು ಒಂದು ಈರುಳ್ಳಿ. ಇದಕ್ಕೆ ನೀರೇನು ಹಾಕ್ಕೊಳ್ಳೋದು ಬೇಡ ಫ್ರೆಂಡ್ಸ್, ಇದನ್ನು ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಳ್ಳೋಣ. ಈಗ ನಾನು ಗ್ಯಾಸ್ ಮೇಲೆ ಒಂದು ಕುಕ್ಕರನ್ನು ಇಟ್ಟಿದ್ದೇನೆ ಫ್ರೆಂಡ್ಸ್. ನೀವು ತುಪ್ಪ ಇಷ್ಟಪಡೋರಿದ್ದರೆ ತುಪ್ಪನೇ ಹಾಕ್ಕೊರಿ. ನಾನು ಎಣ್ಣೆ ಹಾಕ್ಕೊತಿದ್ದೇನೆ, ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೇನೆ. ಈಗ ಇದಕ್ಕೆ ನಾನು ಸೋಂಪು, ಚಕ್ಕೆ, ಲವಂಗ ಮತ್ತು ಏಲಕ್ಕಿ, ಪಲಾವ್ಗೆ ಬೇಕಾಗಿರುವಂಥ ಮಸಾಲ ಸಾಮಾನುಗಳನ್ನು ಇಲ್ಲಿ ಹಾಕ್ಕೊತಿದ್ದೇನೆ ಫ್ರೆಂಡ್ಸ್. ಅದರ ಜೊತೆಗೇ ನಾನು ಒಂದು ಅರ್ಧ ಈರುಳ್ಳಿನೂ ಕಟ್ ಮಾಡಿ ಹಾಕ್ಕೊತಿದ್ದೇನೆ. ಈಗ ಈರುಳ್ಳಿನ ಎಣ್ಣೆಯಲ್ಲಿ ಒಂದು ಸಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ನಿಮಗೆ ನಮ್ಮ ಕಿಚನ್ ಚಾನಲಲ್ಲಿ ಯಾವುದಾದ್ರೂ ವಿಡಿಯೋ ಪ್ರಯೋಜನ ಆದರೆ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈಗ ಈರುಳ್ಳಿನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿದ ಮೇಲೆ ಫ್ರೆಂಡ್ಸ್, ನಾವು ರುಬ್ಬಿಟ್ಟಿರುವಂಥ ಮಸಾಲವನ್ನು ಹಾಕ್ಕೋಬೇಕು. ಈ ಮಸಾಲವನ್ನು ಹಾಕ್ಕೊಂಡ್ಮೇಲೆ ಅದನ್ನು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಯಾಕಂದರೆ ನಾವಲ್ಲಿ ಈರುಳ್ಳಿ ಇರ್ಬೋದು, ಹಸಿಮೆಣ್ಸಿನ್ಕಾಯಿ ಎಲ್ಲ ಹಸಿಯಾಗಿ ಹಾಕಿರೋದರಿಂದ ಅದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗ್ತದೆ ಫ್ರೆಂಡ್ಸ್. ಅದಕ್ಕೋಸ್ಕರ ಈ ಮಸಾಲವನ್ನು ಚೆನ್ನಾಗಿ ಬಾಡಿಸ್ಕೊತಿದ್ದೇನೆ. ಈಗ ಈ ಮಸಾಲ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಂಡ್ಮೇಲೆ ನಾನು ದೊಡ್ಡದಾಗಿರೋ ಒಂದು ಟೊಮೆಟೊ ಹಣ್ಣನ್ನು ಇದಕ್ಕೆ ಹಾಕ್ಕೊತಿದ್ದೇನೆ. ಈ ಟೊಮೆಟೊ ಹಣ್ಣನ್ನು ಕೂಡ ಒಂದು ಸಲ ಚೆನ್ನಾಗಿ ಬಾಡಿಸ್ಕೋಬೇಕು. ಈ ಮೆಥಡಲ್ಲಿ ನೀವು ಒಂದು ಸಲ ಕಡಲೆಕಾಳು ಪಲಾವ್ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಈಗ ಇದಕ್ಕೆ ನಾನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೇನೆ. ಕಡಲೆಕಾಳು ಬೇಯೋದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿರೋದರಿಂದ ಉಪ್ಪನ್ನು ನೋಡಿಕೊಂಡು ಹಾಕ್ಕೊರಿ ಫ್ರೆಂಡ್ಸ್. ಉಪ್ಪು ಜಾಸ್ತಿ ಆದರೆ ಏನು ಮಾಡೋಕ್ಕಾಗೋದಿಲ್ಲ, ಕಡಿಮೆ ಆದರೆ ಕೊನೆಯಲ್ಲಿ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೋಬೋದು. ಈಗ ಇಲ್ಲಿ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಏನಂದರೆ, ನಾನೊಂದು ಸ್ವಲ್ಪ ಬಿರಿಯಾನಿ ಪೌಡ್ರನ್ನು ಹಾಕ್ಕೊತಿದ್ದೇನೆ. ಇದಕ್ಕೆ ತುಂಬ ರುಚಿ ಕೊಡುತ್ತೆ ಫ್ರೆಂಡ್ಸ್. ಅದರ ಜೊತೆಗೇ ನಿಮಗೆ ಖಾರಕ್ಕೆ ನೋಡಿಕೊಂಡು ಖಾರದ ಪುಡಿ ಒಂದು 2 ಟೇಬಲ್ ಸ್ಪೂನಷ್ಟು ನಾನು ಹಾಕ್ಕೊತಿದ್ದೇನೆ. ನಿಮಗೆ ಎಷ್ಟು ಬೇಕೋ ನೋಡಿಕೊಂಡು ಹಾಕ್ಕೊರಿ. ಭಾಳ ಖಾರ ಮಾಡ್ಕೋಬೇಡಿ ಫ್ರೆಂಡ್ಸ್. ನೋಡಿಕೊಂಡು ಖಾರದ ಪುಡಿ ಸೇರಿಸ್ಕೊರಿ. ಈಗ ಇದೆಲ್ಲವನ್ನು ಒಂದು ಸಲ ಚೆನ್ನಾಗಿ ಬಾಡಿಸ್ಕೋಬೇಕು. ಈ ಮಸಾಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ನಾನು ಬೇಯಿಸಿಟ್ಟಿರುವಂಥ ಕಡಲೆಕಾಳನ್ನು ನೀರು ಸಮೇತ ಹಾಕ್ಕೊತಿದ್ದೇನೆ ಫ್ರೆಂಡ್ಸ್. ಈಗ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಈಗಲೇ ಸೇರಿಸ್ಕೊತೇನೆ. ಈಗ ಮಕ್ಕಳಿಗೆ ಶಾಲೆ ಚಾಲು ಆದಾಗ, ಕಾಲೇಜು ಶುರುವಾದಾಗೆಲ್ಲ ಈ ರೀತಿ ನೀವು ಪಲಾವ್ ಮಾಡಿ ಡಬ್ಬಕ್ಕೆ ಕಟ್ಟರೆ ತುಂಬ ಖುಷಿಯಾಗಿ ತಿಂತಾರೆ. ಮತ್ತು ಕಡಲೆಕಾಳಲ್ಲಿ ಹೈ ಪ್ರೋಟೀನ್ ಇರೋದರಿಂದ ಮಕ್ಕಳಿಗೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ಮೇಲೆ ನಾನು ಒಂದು 2 ಆಲೂಗಡ್ಡೆನ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿ ಹಾಕ್ಕೊತಿದ್ದೇನೆ. ಈಗ ಇದನ್ನೆಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಈಗ ನಾನು 1.5 ಗ್ಲಾಸ್ ಅಕ್ಕಿಗೆ 3 ಗ್ಲಾಸಷ್ಟು ನೀರು ಹಾಕ್ಕೊತೇನೆ ಫ್ರೆಂಡ್ಸ್. ನಾನು ನಾರ್ಮಲಾಗಿ ಊಟ ಮಾಡುವ ವೈಟ್ ರೈಸನ್ನೇ ಹಾಕ್ಕೊಂಡಿದ್ದೇನೆ, ಯಾವುದೇ ಬಾಸ್ಮತಿ ರೈಸನ್ನು ಇಲ್ಲಿ ಹಾಕ್ಕೊಂಡಿಲ್ಲ ಫ್ರೆಂಡ್ಸ್. ಈಗ ನೀರನ್ನು ಹಾಕ್ಕೊಂಡ್ಮೇಲೆ ಇದಕ್ಕೆ ಉಪ್ಪು ಕಡಿಮೆ ಆಗಿದ್ದರೆ ನೀವು ಸೇರಿಸ್ಕೋಬೋದು, ಖಾರ ಕಡಿಮೆ ಆಗಿದ್ದರೂ ನೀರಲ್ಲಿ ನೋಡಿಕೊಂಡು ಸೇರಿಸ್ಕೋಬೋದು. ಆದರೆ ಯಾವತ್ತೂ ನೀವು ಯಾವುದೇ ಪಲಾವ್ ಮಾಡಿರಿ, ಬಿರಿಯಾನಿ ಮಾಡಿರಿ, ನೀರು ಮಾತ್ರ ಚೆನ್ನಾಗಿ ಬಿಸಿಯಾಗಿರಬೇಕು ಫ್ರೆಂಡ್ಸ್. ಅದೇ ರೀತಿ ಇಲ್ಲಿ ನೀರು ಚೆನ್ನಾಗಿ ಕುದಿದ ಮೇಲೇ ನಾನು ತೊಳೆದಿಟ್ಟಂಥ ಅಕ್ಕಿನ ಹಾಕ್ಕೊತಿದ್ದೇನೆ. ನಾನು ಇದನ್ನು ಒಂದು 2 ಸಿಟಿ ಅಷ್ಟೇ ಕುಕ್ಕರಲ್ಲಿ ಕೂಗಿಸ್ಕೊತೇನೆ ಫ್ರೆಂಡ್ಸ್. ಯಾಕಂದರೆ ಒಂದು ಸ್ವಲ್ಪ ಉದುರಾಗಿರಲಿ ಅಂತ. ನಿಮಗೆ ಬೇಕಂದರೆ 3 ಸಿಟಿ ಕೂಗಿಸ್ಕೋಬೋದು. ನಾನು 2 ಸಿಟಿ ಅಷ್ಟೇ ಕೂಗಿಸ್ಕೊಂಡಿದ್ದೇನೆ. ಒಂದು 2 ಸಿಟಿ ಆದಮೇಲೆ ಸ್ವಲ್ಪ ತಣ್ಣಗಾದಮೇಲೆ ನಿಮಗೆ ತೆಗೆದು ತೋರಿಸ್ತಿದ್ದೇನೆ ಯಾವ ರೀತಿ ಕಡಲೆಕಾಳು ಪಲಾವ್ ರೆಡಿಯಾಗಿದೆ ಅಂತ ನೀವು ವಿಡಿಯೋದಲ್ಲಿ ನೋಡ್ತಿದ್ದೀರಾ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಈ ವಿಡಿಯೋನ ನೀವು ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಇದು ರಾಯ್ತದ ಜೊತೆ ಅಂತೂ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್.